ವಿ ಬೈ ಆರ್ ಅಂತ ಹೇಳ್ತೀವಿ. ವಿ ಬೈ ಆರ್ ಇದು ಓಮ್ಸ್ ಲಾ ಸೂತ್ರ. ಓಮ್ಸ್ ಲಾ ಸೂತ್ರ I is equal to V by R. I is equal to V by R ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಅಂದರೆ ಇನ್ನೇನು ಹೇಳ್ತೀವಿ, ಓಮ್ಸ್ ದ ಸ್ಟೇಟ್ ದಟ್ in a closed circuit the current in a closed circuit the current is directly proportional to the voltage. ಅವ್ರು ಯಾರು ಕರೆ ಆಫ್ ಮಾಡಿ ರಿಮೂವ್ ಮಾಡ್ತೀವಿ ಅಂತ ಹೇಳ್ಬಿಡು. ಇಲ್ಲೇ ಮಾಡಿ ಕೇಳಕ್ಕೆ ಬರ್ತೀನಿ. ರಿಮೂವ್ ಮಾಡಿಬಿಡೋದು. ಅಲ್ಲ ಇಲ್ಲೇ ಹೇಳ ಬದಲು ಮೈಕ್ ಆಫ್ ಮಾಡಿ ರಿಮೂವ್ ಮಾಡ್ತೀವಿ ಅಂತ ಹೇಳ್ಬಿಡು. ಮೈಕ್ ಆನ್ ಆಫ್ ಮಾಡ್ಕೋರಿ, ರಿಮೂವ್ ಮಾಡ್ತೀವಿ ನೋಡು. ಓಕೆನಾ? ಅರ್ಥ ಸರ್. ನೆಕ್ಸ್ಟ್ ಈಗ ನಿಮ್ಮ ಸೂತ್ರ ಇರಲಿ, ಈ ಸೂತ್ರದಲ್ಲಿ ಬರುತ್ತೀವಿ. I is equal to V by ನಮ್ಮ ಓಮ್ಸ್ ಹೇಳ್ತೀವಿ. I is equal to V by R. ಇದು ಒಂದು ಸೂತ್ರ. ಓಕೆನಾ? I is equal to V by R ಇದು ಒಂದು ಸೂತ್ರ. ಅಂದ್ರೆ ನಿಮಗೆ ವೋಲ್ಟೇಜ್ ರೆಸಿಸ್ಟೆನ್ಸ್ ಕೊಟ್ಟು ಕರೆಂಟ್ ಕಂಡಿಡಕೈತಾರಲ್ಲ ಅದು ಆಧಾರಿತ. ಓಕೆನಾ? ನೆಕ್ಸ್ಟ್ ಅಕಸ್ಮಾತ್ ನಿಮಗೆ ರೆಸಿಸ್ಟೆನ್ಸ್ ಕಂಡಿಡಕೈತಾರ, ಅವಾಗ R is equal to V by I ಈ ಸೂತ್ರವನ್ನು ಉಪಯೋಗ ಮಾಡ್ತೀವಿ. ಓಕೆನಾ? ಇನ್ನು ವೋಲ್ಟೇಜ್ ಕಂಡಿಡಕೈತಾರ, ಕರೆಂಟ್ ರೆಸಿಸ್ಟೆನ್ಸ್ ಎರಡು ಬರ್ತಿರ್ತೀವಿ, ವೋಲ್ಟೇಜ್ ಕಂಡಿಡತ್ತಾವ. V is equal to I into R. I into R. ಅರ್ಥಲ್ಲ? I is equal to V by R, R is equal to V by I, V is equal to I into R. ಇವು ಮೂರು ಸೂತ್ರಗಳು ಬೇಕಾದ್ರೆ ನೀವು ಕರೆಂಟ್ ಕಂಡಿಡ್ಬೇಕಂದ್ರೆ ಈ ಸೂತ್ರ, ರೆಸಿಸ್ಟೆನ್ಸ್ ಕಂಡಿಡ್ಬೇಕಂದ್ರೆ ಈ ಸೂತ್ರ, ವೋಲ್ಟೇಜ್ ಕಂಡಿಡ್ಬೇಕಂದ್ರೆ ಈ ಸೂತ್ರ. ಈ ರೀತಿ ನೀವು ಮಾಡ್ತೀರಿ. ಇದರ ಯೂನಿಟ್ ಏನು ಬರ್ತೈತಿ? ಇಲ್ಲೇ ಪೈಲೆ ಮಾಡಿದಾಗ ಆ್ಯಂಪ್ಸ್ ಬರ್ತೈತಿ. ಇದರಲ್ಲಿ ಏನು ಬರ್ತೈತಿ? ಓಮ್ಸ್ ಬರ್ತೈತಿ. ಇದು ಓಮ್ಸ್ ಸಿಂಬಲ್, ಇದು ವೋಲ್ಟ್ಸ್ ಬರ್ತೈತಿ. I ಕ್ಯಾಲ್ಕುಲೇಟ್ ಮಾಡಿದಾಗ ಆ್ಯಂಪ್ಸ್ ಅಂತ ಹಚ್ತಾರೆ, R ಕ್ಯಾಲ್ಕುಲೇಟ್ ಮಾಡಿದ್ರೆ ಓಮ್ಸ್ ಅಂತ ಹಚ್ತಾರೆ, V ಕ್ಯಾಲ್ಕುಲೇಟ್ ಮಾಡಿದ್ರೆ ವೋಲ್ಟ್ಸ್ ಅಂತ ಹಚ್ತಾರೆ. ಸೊ ಇದು ಓಮ್ಸ್ ಆದ ಸೂತ್ರಗಳು. Connection of resistance. Connection of resistances. So resistance ಅನ್ನು ನಾವು ಎರಡು ರೀತಿಯಿಂದ ಕನೆಕ್ಟ್ ಮಾಡ್ತೀವಿ. ಒಂದನೇದು series connection, ಎರಡನೇದು parallel ಕನೆಕ್ಷನ್. ನಾವು ರೆಸಿಸ್ಟೆನ್ಸ್ ಅನ್ನ ಎರಡು ರೀತಿ ಕನೆಕ್ಟ್ ಮಾಡ್ತೀವಿ. ಒಂದು ಸೀರೀಸ್ ಕನೆಕ್ಷನ್, ಇನ್ನೊಂದು ಪ್ಯಾರಲಲ್ ಕನೆಕ್ಷನ್. ಫಸ್ಟ್ ಈಗ ನಾವು ನೋಡೋಣ ಸೀರೀಸ್ ಕನೆಕ್ಷನ್. ಸೀರೀಸ್ ಕನೆಕ್ಷನ್ ಅಂತ ಯಾವ ಬರ್ತೈತಿ? ಸೊ ಸೀರೀಸ್ ಕನೆಕ್ಷನ್ ಅಂದ್ರೆ ಇದು ರೆಸಿಸ್ಟೆನ್ಸ್ 1, ಇದು ರೆಸಿಸ್ಟೆನ್ಸ್ 1 R1 ಅನ್ಕೊಳ್ರಿ. ಓಕೆ, ಇನ್ನೊಂದು ರೆಸಿಸ್ಟೆನ್ಸ್ R2 ಅನ್ಕೊಳ್ರಿ, ಇನ್ನೊಂದು ರೆಸಿಸ್ಟೆನ್ಸ್ R3. ಇಲ್ಲೇ R1 R2 R3 ಮೂರು ರೆಸಿಸ್ಟೆನ್ಸ್ ಅದಾವು. ಇದು ನಾವು ಯಾವ ರೀತಿ ಕನೆಕ್ಷನ್ ಮಾಡ್ತೀವಿ ಅಂದ್ರೆ ಇದು 1 2 ಟರ್ಮಿನಲ್ 1 2, ಇದು ಟರ್ಮಿನಲ್ 1 2, ಇದು ಟರ್ಮಿನಲ್ 1 2. ಓಕೆನಾ? ದ ಸೆಕೆಂಡ್ ಟರ್ಮಿನಲ್ ಆಫ್ ದ ಫಸ್ಟ್ ರೆಸಿಸ್ಟೆನ್ಸ್, ತೆಲುಗಲ್ಲಿ ಸೆಕೆಂಡ್ ಟರ್ಮಿನಲ್ ಆಫ್ ದ ಫಸ್ಟ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಟು ದ ಫಸ್ಟ್ ಟರ್ಮಿನಲ್ ಆಫ್ ದ ಸೆಕೆಂಡ್ ರೆಸಿಸ್ಟೆನ್ಸ್. ಅಂದ್ರೆ ಇದನ್ನ ನಾವು ಹಿಂಗೆ ಕನೆಕ್ಟ್ ಮಾಡ್ತೀವಿ. ಅರ್ಥನ? ಅಂದ್ರೆ ಸೆಕೆಂಡ್ ಟರ್ಮಿನಲ್ ಆಫ್ ದ ಫಸ್ಟ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಟು ದ ಸೆಕೆಂಡ್ ಟರ್ಮಿನಲ್ ಆಫ್ ದ ಫಸ್ಟ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಟು ದ ಫಸ್ಟ್ ಟರ್ಮಿನಲ್ ಆಫ್ ದ ಸೆಕೆಂಡ್ ರೆಸಿಸ್ಟೆನ್ಸ್. ಅಂದ್ರೆ ಎರಡನೇ ರೆಸಿಸ್ಟೆನ್ಸ್. ಇದು ಒಂದನೇ ರೆಸಿಸ್ಟೆನ್ಸ್, ಇದು ಎರಡನೇ ರೆಸಿಸ್ಟೆನ್ಸ್. ಅಂದ್ರೆ ಒಂದನೇ ರೆಸಿಸ್ಟೆನ್ಸ್ ಕೊನೆಯ ತುದಿಯನ್ನ, ಒಂದನೇ ರೆಸಿಸ್ಟೆನ್ಸ್ ಕೊನೆಯ ತುದಿಯನ್ನ ಎರಡನೇ ರೆಸಿಸ್ಟೆನ್ಸ್ ಮೊದಲನೇ ತುದಿಗೆ ಕನೆಕ್ಟ್ ಮಾಡ್ತೀವಿ. ಅರ್ಥ? ಅದೇ ರೀತಿ ಇಲ್ಲಿ ಎರಡನೇ ರೆಸಿಸ್ಟೆನ್ಸ್ ಕೊನೆಯ ತುದಿಯನ್ನ ಮೂರನೇ ರೆಸಿಸ್ಟೆನ್ಸ್ ಒಂದನೇ ತುದಿಗೆ, ಅಂದ್ರೆ ದ ಸೆಕೆಂಡ್ ಟರ್ಮಿನಲ್ ಆಫ್ ದ ಸೆಕೆಂಡ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಟು ದ ಫಸ್ಟ್ ಟರ್ಮಿನಲ್ ಆಫ್ ದ
ಥರ್ಡ್ ರೆಸಿಸ್ಟೆನ್ಸ್ ಈ ರೀತಿ ಕನೆಕ್ಟ್. ಅದೇ ರೀತಿ ಮೂರ ಇರಬೇಕಂತೇಳಿ ಇಲ್ಲಿ ನೀವು 10 ರೆಸಿಸ್ಟೆನ್ಸ್ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಬೇಕಾದಷ್ಟು ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ರೆಸಿಸ್ಟೆನ್ಸ್ ಒಂದ ಕನೆಕ್ಟ್ ಮಾಡೋ ಇದು ಮಿನಿಮಮ್ 2 ಅಂತ ಸೀರೀಸ್ ಅಂತ. 1/5 ಸೀರೀಸ್ ಇರಂಗಿಲ್ಲ, 1/5 ಸೀರೀಸ್ ಇರಂಗಿಲ್ಲ, ಮಿನಿಮಮ್ 2 ಇರಬೇಕು. ಮಿನಿಮಮ್ 2 ಇದ್ರೆ ಸೀರೀಸ್ ಅಂತೀವಿ. 2ಕ್ಕಿಂತ ಬೇಕಾದಷ್ಟು ಮುಂದೆ 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು. ನೀವು ಎಷ್ಟು ಕನೆಕ್ಟ್ ಮಾಡ್ಬೇಡಿ ಅದು ನಾವು ಸೀರೀಸ್ ಕನೆಕ್ಷನ್ಸ್ ಅಂತಾನೆ ಹೇಳ್ತೀವಿ. ಸೊ ಹೀಗೆ ಇವು ಎಲ್ಲ ಟರ್ಮ್ಸ್ಗಳು. ಬಟ್ ಇದು ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ resistance and last term of the last resistance. Last resistance ನಪ್ಪದನ್ನ ಇಲ್ಲಿ ಯಾಕೆ ಬಂದಿಲ್ಲ, resistance 3 ಅನ್ನ ಲಾಸ್ಟ್ resistance ಯಾಕಂದ್ರೆ ಇನ್ನೂ ಬೇಕಾದ್ರೆ ಇರಬಹುದು, ಅದಕ್ಕೇನಿಲ್ಲ. ಓಕೆನಾ? ಸೊ ಅದಕ್ಕೆ ನಾವು ಇಲ್ಲಿ ಇದನ್ನ ಏನು ಮಾಡ್ತೀವಿ, ನಾವು ಇದು ಒಂದು ವೋಲ್ಟೇಜ್ಗೆ ಕನೆಕ್ಟ್ ಮಾಡ್ತೀವಿ. ಒಂದು ವೋಲ್ಟೇಜ್ ಸೋರ್ಸ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಇದಕ್ಕೆ ಸಿರೀಸ್ ಕನೆಕ್ಷನ್ ಅಂತ ಹೇಳ್ತೀವಿ. ಸಿರೀಸ್ ಕನೆಕ್ಷನ್ ಅಥವಾ ಸಿರೀಸ್ ಸರ್ಕ್ಯೂಟು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಈ ರೀತಿ ಸಿರೀಸ್ ಮಾಡಿ ಬಂದಾಗ ಕರೆಂಟ್ ಏನು ಆಯ್ತಲ್ಲ, ಹೋಗ ಇಲ್ಲಿ ಕರೆಂಟ್ ಇಲ್ಲಿರ್ತಕ್ಕಂಥ ಕರೆಂಟ್ I1 ಅಂತೀವಿ, ಇಲ್ಲಿರ್ತಕ್ಕಂಥ I2 ಅಂತೀವಿ, ಇಲ್ಲಿರ್ತಕ್ಕ ಕರೆಂಟ್ I3 ಅಂತೀವಿ. ಓಕೆನಾ? ಇಲ್ಲಿರ್ತಕ್ಕಂಥ ಕರೆಂಟ್ I1, ಇಲ್ಲಿರ್ತಕ್ಕಂಥ ಕರೆಂಟ್ I2, ಇಲ್ಲಿರ್ತಕ್ಕಂಥ ಕರೆಂಟ್ I3. ಇಲ್ಲಿರ್ತಕ್ಕಂಥ ವೋಲ್ಟೇಜ್ಗೆ V1, ಇಲ್ಲಿರ್ತಕ್ಕಂಥ ವೋಲ್ಟೇಜ್ಗೆ V2, ಇಲ್ಲಿರ್ತಕ್ಕಂಥ ವೋಲ್ಟೇಜ್ಗೆ V3. ಇಲ್ಲಿ ಕರೆಂಟ್, ಇಲ್ಲಿ ವೋಲ್ಟೇಜು, ಇಲ್ಲಿ ಕರೆಂಟ್, ಇಲ್ಲಿ ವೋಲ್ಟೇಜು, ಇಲ್ಲಿ ಕರೆಂಟ್, ಇಲ್ಲಿ ವೋಲ್ಟೇಜ್. ಇದು ಮೇನ್ ವೋಲ್ಟೇಜ್. ಇಲ್ಲಿ ಏನಂತಲ್ಲ, ಇದು V, ಇದಕ್ಕೆ ಅಂತ V ಅಂತ, ಇದು V ಅಂತ ಹೇಳ್ತೀವಿ. ಓಕೆನಾ? ಅದೇ ರೀತಿ ಇಲ್ಲಿ ಕರೆಂಟ್ ಹೇಳ್ತೀವಿ, ಇಲ್ಲಿ ಮೇನ್, ಇಲ್ಲಿ ಕರೆಂಟ್, ಇಲ್ಲಿ ಆಂಪಿಯರ್ ಇರ್ತದೆ, ದಟ್ ಈಸ್ I, ಮೇನ್ I. ಇದು ಮೇನ್ I, ಇದು I1, I2, ಇದು I3 ಅಂದ್ಕೊಂಡು. ಓಕೆ. ಸೊ ಈ ಸಿರೀಸ್ ಸರ್ಕ್ಯೂಟ್ ಒಳಗೆ ದ ಕರೆಂಟ್ ಈಸ್ ಸೇಮ್ ಇನ್ ಆಲ್ ರೆಸಿಸ್ಟೆನ್ಸಸ್. ಅಂದ್ರೆ ನೋಡ್ರಿ, ಕರೆಂಟ್ಗೆ ಈಗ ಒಂದೇ ಪಾತ್ ಹೋಗಿದೆ, ಕರೆಂಟ್ಗೆ ಒಂದೇ ಪಾತ್ ಹೋಗಿದೆ ಅಂದಾಗ ಈ ಎಲ್ಲ ರೆಸಿಸ್ಟರ್ಗೂ ಕರೆಂಟ್ ಏನಿರ್ತೈತಿ, ಸೇಮ್ ಇರ್ತೈತಿ. ಅದಕ್ಕೆ ನಾವಾಗ I1, I2 ಅನ್ನೋ ಪದವನ್ನು ಯೂಸ್ ಮಾಡಂಗಿಲ್ಲ. ನಿಮ್ಗೆ ಸ್ಟಾರ್ಟಿಂಗ್ I1, I2 ಅಂತ ಹೇಳಿದೆ, ಬಟ್ ಆ್ಯಕ್ಚುಲಿ ಏನಂದ್ರೆ ಯಾಕೆ ಅದು I1, I2 ಅಂತ ಯಾಕೆ ಹೇಳಿದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ I1, I2 ಅಂತ ಹೇಳಿದೆ. ಆದರೆ ಇಲ್ಲಿ ಕರೆಂಟ್ ಏನಿರ್ತೈತಿ ಅವಾಗ ಇಡೀ ಸಿರೀಸ್ ಸರ್ಕ್ಯೂಟ್ ಒಳಗೆ ಕರೆಂಟ್ ಸೇಮ್ ಇರ್ತೈತಿ. ಸಪೋಸ್ ಇಲ್ಲಿ 5 ಆಂಪ್ಸ್ ಕರೆಂಟ್ ಇರ್ತಂದ್ರೆ, 5 ಆಂಪ್ಸ್ ಕರೆಂಟ್ ಇರ್ತಂದ್ರೆ ಇಲ್ಲಿ ಈ ಸರ್ಕ್ಯೂಟ್ ಒಳಗೆ ಟೋಟಲಿ ಎಲ್ಲ ಕಡೆ 8 ಬಟನ್ ಎಷ್ಟು ಇರ್ತೈತಿ, 5 ಆಂಪ್ಸ್ ಇರ್ತೈತಿ. ಸಪೋಸ್ 3 ಆಂಪ್ಸ್ ಇತ್ತಂದ್ರೆ ಎಲ್ಲಾದ್ರೂ ಇರ್ತೈತಿ 3 ಆಂಪ್ಸ್ ಇರ್ತೈತಿ. ಅರ್ಥ? ಬಟ್ ವೋಲ್ಟೇಜ್ ಇಸ್ ನಾಟ್ ಸೇಮ್. ವೋಲ್ಟೇಜ್ ಸೇಮ್ ಇರಲ್ಲ. ಇಲ್ಲಿ ವೋಲ್ಟೇಜೇ ಬೇರೆ ಇರ್ತೈತಿ, ಇಲ್ಲಿ ವೋಲ್ಟೇಜೇ ಬೇರೆ ಇರ್ತೈತಿ, ಇಲ್ಲಿ ವೋಲ್ಟೇಜೇ ಬರುತ್ತೆ. ಹೆಂಗೆ ಬೇರೆ ಇರ್ತೈತಿ ಅಂದ್ರೆ, ಈ ರೆಸಿಸ್ಟೆನ್ಸ್ ಇದ್ರ ಮ್ಯಾಗ ಇಲ್ಲಿ ವೋಲ್ಟೇಜ್ ಡಿಪೆಂಡೆಂಟ್ ಆಗಿರ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಮ್ಯಾಗ ಇಲ್ಲಿ ವೋಲ್ಟೇಜ್ ಡಿಪೆಂಡ್ ಆಗಿರ್ತೈತಿ, ಇಲ್ಲಿ ರೆಸಿಸ್ಟೆನ್ಸ್ ಮ್ಯಾಗ ಇಲ್ಲಿ ವೋಲ್ಟೇಜ್ ಡಿಪೆಂಡ್ ಆಗಿರ್ತೈತಿ, ಇಲ್ಲಿ ರೆಸಿಸ್ಟೆನ್ಸ್ ಮ್ಯಾಗ ಇಲ್ಲಿ ವೋಲ್ಟೇಜ್ ಡಿಪೆಂಡ್ ಆಗಿರ್ತೈತಿ. ಸಪೋಸ್ 3 ರೆಸಿಸ್ಟೆನ್ಸ್ ವ್ಯಾಲ್ಯೂ 10 ಓಮ್ 10 ಓಮ್ ಇತ್ತಂದ್ರೆ, ಈಗ 3 ರೆಸಿಸ್ಟೆನ್ಸ್ ವ್ಯಾಲ್ಯೂ 10 ಓಮ್ 10 ಓಮ್ 10 ಓಮ್ ಇತ್ತಂದ್ರೆ ಅವಾಗ 3ದೊಳಗೂ ವೋಲ್ಟೇಜ್ ಇರ್ತೈತಿ, ಸೇಮ್ ಇರ್ತೈತಿ, ಚೇಂಜ್ ಆಗಿಲ್ಲ. ಅವಾಗ ಇರ್ತೈತಿ ಸೇಮ್ ಇರ್ತೈತಿ. ಇಲ್ಲಿ ಎಷ್ಟು ವೋಲ್ಟ್ ತೋರಿಸ್ತೀವೋ ಅಷ್ಟೇ ವೋಲ್ಟ್ ಇಲ್ಲಿ ತೋರಿಸ್ತೀವಿ, ಅಷ್ಟೇ ವೋಲ್ಟ್ ಇಲ್ಲಿ ತೋರಿಸ್ತೀವಿ. ಸಪೋಸ್ ಇದು 10 ಓಮ್ ಐತಿ, ಇದು 100 ಓಮ್ ಐತಿ, ಇದು 50 ಓಮ್ ಐತಿ. ಸೊ ಅವಾಗ ಏನಿರ್ತದೆ, ನಿಮ್ಗೆ ವೋಲ್ಟೇಜ್ ಇಲ್ಲಿ ಬೇರೆ ತೋರಿಸ್ತೈತಿ, ಇಲ್ಲಿ ಬೇರೆ ತೋರಿಸ್ತೈತಿ, ಇಲ್ಲಿ ಬೇರೆ ತೋರಿಸ್ತೈತಿ. ಅರ್ಥ ಆಯ್ತಲ್ಲ? ಹೇಳ್ತಾ? ಸೊ ಈಗ ಏನಂದ್ರೆ, ಇಲ್ಲಿ ವೋಲ್ಟೇಜ್ ಬೇರೆ, ಇಲ್ಲಿ ವೋಲ್ಟೇಜ್ ಬೇರೆ, ಇಲ್ಲಿ ವೋಲ್ಟೇಜ್ ಬೇರೆ. ಅಂದರೆ V1, V2, V3. ಸೊ ನಾವೇನು ಮಾಡ್ತಾರೆ, ಈ ಅಪ್ಲೈಡ್ ವೋಲ್ಟೇಜ್ ಮೇನ್ ಐತೆ V is equal to, ಅಂದರೆ ಈ ಅಪ್ಲೈಡ್ ವೋಲ್ಟೇಜ್ equal to V1 ಪ್ಲಸ್ V2 ಪ್ಲಸ್ V3. ಅಂದರೆ ಈ ವೋಲ್ಟೇಜು ಪ್ಲಸ್ ಈ ವೋಲ್ಟೇಜು ಪ್ಲಸ್ ಈ ವೋಲ್ಟೇಜ್, ಈ 3 ವೋಲ್ಟೇಜ್ ನೀವು ಕೂಡಿಸಿದಾಗ ಇದಕ್ಕೆ ಸಮ ಇರ್ತದೆ ಯಾವಾಗ ಸರ್ಕ್ಯೂಟ್. ಅರ್ಥ ಆಯ್ತಲ್ಲ? ಈ ವೋಲ್ಟೇಜು, ಈ ವೋಲ್ಟೇಜು, ಈ ವೋಲ್ಟೇಜ್, ಈ ಮೂರನ್ನು V1 ಪ್ಲಸ್ V2 ಪ್ಲಸ್ V3 ಮೂರು ಮಾಡಿದಾಗ ನಮಗೆ ಐತಿ V ಬರ್ತೈತಿ. ಅಂದರೆ V is equal to V1 ಪ್ಲಸ್ V2 ಪ್ಲಸ್ V3 ಅಂತ ನಾವು ಹೇಳ್ತೀವಿ. ಓಕೆನಾ? ನಿಮ್ಮಾಗ ಸೂತ್ರ ಇದ್ವಿ, V is equal to I into R ಅಂತ ಹೇಳಿ, ಅಂದರೆ I into R, I into R, V is equal to I into R. ಅದೇ ರೀತಿ ಇಲ್ಲಿ V1 is equal to ಏನಾಗ್ತೈತೆ ಅಂದರೆ I into R1 ಪ್ಲಸ್ I into R2 ಪ್ಲಸ್ I into R3. ಅಂದರೆ ನಾವು ವಿ ಇದ್ದಲೇ I into R, ವಿ ಸೂತ್ರ ನೀವು ಹೇಳಾಗಲೇ V is equal to I into R ಸೂತ್ರ ಇದೆ, ಹೌದಾ?
ಇಲ್ಲಿ ವಿ ಇದ್ದಲ್ಲ V1 ಇದ್ದಲ್ಲೇ ಐತಿ I ಇಂಟು ಇಲ್ಲಿ R ಇದ್ದಲ್ಲಿ R1 ಅಷ್ಟೇ. ಅದೇ ರೀತಿ V2 ಇದ್ದಲ್ಲಿ I ಇಂಟು R2 ಇಲ್ಲಿ I ಸೇವ್ ಕರೆಂಟ್ ಸೇವ್ ಇರೋದ ಇಲ್ಲಿ I ಅಷ್ಟು ಹಚ್ತೀವಿ ಈ ರೀತಿ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಮಾಡ್ತೀವಿ. ಈಗ ನಾವೇನು ಮಾಡ್ತಿದ್ರೆ ಇಲ್ಲಿ I ಕಾಮನ್ ಹೊರಗಡೆ ತೆಗಿತೀವಿ. I ಕಾಮನ್ ಹೊರಗಡೆ ತೆಗಿತೀವಿ. ಒಳಗಡೆ ಏನು ಉಳಿತೈತಿ R1 ಪ್ಲಸ್ R2 ಪ್ಲಸ್ R3 ಈ ರೀತಿ ಉಳಿತೈತಿ. ಓಕೆ, ಇನ್ನೂ ರೇಷನ್ ಜಾಸ್ತಿ ಇದ್ರೆ ಪ್ಲಸ್ R4 ಪ್ಲಸ್ R5 ಇರ್ಬೋದು ಮುಂದೆ. ಬೈ ಸದ್ಯ ನಮ್ಮ ಸರ್ಕ್ಯೂಟ್ನಾಗ ಎಷ್ಟೈತಿ ಅಷ್ಟು ನಿಮ್ಗೆ ಹೇಳಕತ್ತೀನಿ. ಓಕೆ, ದ್ಯಾಟ್ಸ್ ಈಕ್ವಲ್ ಟು ಈ I ಇಂಟು R R1 ಪ್ಲಸ್ R2 ಪ್ಲಸ್ R3 ಈ I ಅನ್ನ ಈ ಕಡೆ ತೊಗೊಂಡ್ಬರ್ತೇವೆ. ಈ I ಅನ್ನ ಈ ಕಡೆ ತೊಗೊಂಬಂದಾಗ ಅದು ಇಲ್ಲೇ ಬಾಕರ್ ಕೆಳಗೆ ಬರ್ತದೆ. ಓಕೆನಾ? ಸೊ ಈಗ ಈ I ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಏನು ಮಾಡ್ತು R ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂದರೆ ಈ R ಅಂದ್ರೆ ಏನು ಇಡೀ ಟೋಟಲ್ ಈ ಸರ್ಕ್ಯೂಟ್ ಟೋಟಲ್ ರೆಸಿಸ್ಟೆನ್ಸ್ ಈ ಸರ್ಕ್ಯೂಟ್ದ ಟೋಟಲ್ ರೆಸಿಸ್ಟೆನ್ಸ್ R. Total resistance R. So the total resistance of this whole circuit is equal to that is R1 ಇಲ್ಲಿದು ಪ್ಲಸ್ R2 ಇಲ್ಲಿದು ಪ್ಲಸ್ R3 ಇಲ್ಲಿದು ಅಂದ್ರೆ R1 ಪ್ಲಸ್ R2 R3 ಅಂದರೆ ಇಡೀ ಸರ್ಕ್ಯೂಟ್ ನಮಗೆ ಏನಿದೆ ರೆಸಿಸ್ಟೆನ್ಸ್ R1 ಪ್ಲಸ್ R2 ಪ್ಲಸ್ R3. ದಿಸ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ಯಾರಲ್ ಕನೆಕ್ಷನ್. ಪ್ಯಾರಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಪ್ಯಾರಲ್ ಕನೆಕ್ಷನ್ ಅಂದಾಗ ಸಪೋಸ್ ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಐತಿ 1 2 ಟರ್ಮಿನಲ್ R1 ಕೊಡ್ರಿ 1 2 R2 ಇಲ್ಲಿ 3 ರೆಸಿಸ್ಟೆನ್ಸ್ ಅದಾವ. The starting terminals of all resistance connected together ಅಂದ್ರೆ ಇಲ್ಲಿ ಹೇಳ್ತೀವಿ ನಾವು ಇಷ್ಟು ಈ ಸ್ಕ್ರೀನ್ಶಾಟ್ ಜಾಸ್ತಿ ತೆಗಿಬೇಕು. ಅಲ್ಲಿ ಜನಗಳು ಏನು ಸ್ಟ್ರೆಂತ್ ಜಾಸ್ತಿ ಆದಂಗೆಲ್ಲ ಒಂದೊಂದು ತಗೋಬೇಕು. ಸ್ಕ್ರೀನ್ಶಾಟ್ ಆ್ಯಡ್ ಆದಂಗೆಲ್ಲ ಸ್ಕ್ರೀನ್ಶಾಟ್ ಜಾಸ್ತಿ ಸ್ಟೂಡೆಂಟ್ ಜಾಸ್ತಿ ಆದಾಗೆಲ್ಲ ತಗೋಬೇಕು. ಓಕೆ, ಸೊ ಇಲ್ಲಿ ಏನಿದೆ ಫಸ್ಟ್ ಏನಿದೆ R1 R2 R3 ಇತ್ತು. ಇಲ್ಲಿ ಫಸ್ಟ್ ಟರ್ಮಿನಲ್ಸ್ ಆಫ್ ದ ಆಲ್ ರೆಸಿಸ್ಟೆನ್ಸ್ R1 R2 R3 ಎಲ್ಲಾದ್ರೂ ಫಸ್ಟ್ ಟರ್ಮಿನಲ್ ಏನು ಮಾಡಿವಿ ಕನೆಕ್ಟೆಡ್ ಟುಗೆದರ್ ಅಂತ ಒಂದು ಸೈಡ್ ಕನೆಕ್ಟೆಡ್ ಮಾಡಿವಿ. ಅದೇ ರೀತಿ ಇದದ ಎಂಡ್ ಟರ್ಮಿನಲ್ಸ್ ಕೂಡ ಹೇಳ್ತೀವಿ ಕನೆಕ್ಟೆಡ್ ಟುಗೆದರ್ ಅಟ್ ಒನ್ ಪಾಯಿಂಟ್ ಅಂದ್ರೆ ಇವೆರಡು ಕೂಡ ಮತ್ತೊಂದು ಕಡೆ ಕನೆಕ್ಟ್ ಮಾಡ್ತೀವಿ. ಸೊ ಈ ಕನೆಕ್ಟೆಡ್ ಆದಂಥ ಪಾಯಿಂಟ್ಗಳನ್ನು ನಾವು ಹೇಳ್ತೀವಿ ಸೋರ್ಸ್ ಕೊಡ್ತೀವಿ, ಸಪ್ಲೈ ಕೊಡ್ತೀವಿ. ಸೊ ಇದಕ್ಕೆ ನಾವು ಹೇಳ್ತೀವಿ ಪ್ಯಾರಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಹೇಳ್ತೀವಿ ಪ್ಯಾರಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಪ್ಯಾರಲ್ ಕನೆಕ್ಷನ್ ಒಳಗೆ ಈಗ ನಿಮ್ದು ಕರೆಂಟ್ ಇಲ್ಲಿ ಬಂತು, ಕರೆಂಟ್ ಆಗಿ ಬಂತು. ಇಲ್ಲಿ ಬಂದಾಗ ಕರೆಂಟ್ ಏನಾಗ್ತೈತೆ ಅಂದ್ರೆ 3 ಕಡೆ ಡಿವೈಡ್ ಆಗ್ತೈತಿ. ಹಿಂಗೊಂದು ಹೋಗ್ತೈತಿ, ಹಿಂಗೊಂದು ಹೋಗ್ತೈತಿ, ಹಿಂಗೆ ಹೋಗ್ತೈತಿ. ಅವಾಗ ಇದಕ್ಕೆ I1 I2 ಆ್ಯಂಡ್ ಇದೆ I3 ಇಲ್ಲೊಂದು ಕರೆಂಟ್ ಇಲ್ಲಿ ನೀವು ಅಮೀಟರ್ ಹಾಕ್ಬೋದು. ಇಲ್ಲೊಂದು ಅಮೀಟರು, ಇಲ್ಲೊಂದು ಅಮೀಟರು, ಇಲ್ಲಿ ಒಂದು ಅಮೀಟರ್. I1 I2 I3 3 ರೀತಿಯ ಕರೆಂಟ್ ಇಲ್ಲಿ ಹೋಗ್ತೈತಿ. ಆಮೇಲೆ ಇಲ್ಲಿ ನೀವು ವೋಲ್ಟೇಜ್ ಹಾಕ್ತಾರೆ, ವೋಲ್ಟ್ ಮೀಟರ್ V1 V2 V3 ಇಲ್ಲಿ ಮಟ್ಟ ಹೋಗ್ತೈತಿ. ಲೇ ಸಾಕ್ ನಮ್ಮ ನೀವು ಮಾತಾಡೋದು ಕೇಳ್ತೀವಿ ತಮಗಿಲ್ಲ, ನಾವು ಮಾತಾಡಿ ನಿಮ್ಗೆ ಕೇಳಿಲ್ಲ ರಿಮೂವ್ ಮಾಡ್ತೀವಿ ನೋಡಿ. ಆಮೇಲೆ ಸಂಪೂರ್ಣ ಮಧ್ಯೆ ಮಾತಾಡೋದು ಬಂದ್ ಮಾಡಿ ಫಸ್ಟ್. ಇಲ್ಲಿ ಕರೆಂಟ್ I1 I2 I3 V1 V2 V3
ಈ ರೀತಿ ಇದು ಮೇನ್ ಅಪ್ಲೈ, ಮೇನ್ ವೋಲ್ಟೇಜ್, ಇದು ಮೇನ್ ಕರೆಂಟ್, ಇದು ಮೇನ್ ಕರೆಂಟ್, ಇದು ಮೇನ್ ವೋಲ್ಟೇಜು, ಇದು ಬ್ರಾಂಚ್ ಕರೆಂಟ್, ಇದು ಬ್ರಾಂಚ್ ವೋಲ್ಟೇಜ್. ಅರ್ಥಲ್ಲ? ಸೊ ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಈ ಸರ್ಕ್ಯೂಟ್ ಒಳಗೆ ಈ ವೋಲ್ಟೇಜ್ ಏನಿರ್ತೈತಲ್ಲ ಎಲ್ಲ ಮೂರುಗಳ ವೋಲ್ಟೇಜ್ ಎಲ್ಲ ವೋಲ್ಟೇಜ್ ಎಲ್ಲ ವೋಲ್ಟೇಜ್ ಸೇಮ್ ಇರುತ್ತೆ. ಇಲ್ಲಿ ವೋಲ್ಟೇಜ್ ಡಿವೈಡ್ ಆಗಂಗಿಲ್ಲ, ವೋಲ್ಟೇಜ್ ಐತಿ ಡಿವೈಡ್ ಆಗಿಲ್ಲ. ಅದಕ್ಕಾಗಿ ವಿ ಅಂದರೆ ಇಲ್ಲಿ ಏನು ಅಪ್ಲೈ ಮೇನ್ ವೋಲ್ಟೇಜ್ ಏನಿರ್ತೈತೋ ಅದ ವೋಲ್ಟೇಜ್ ಇಲ್ಲಿ ಇರ್ತೈತಿ, ಅದ ವೋಲ್ಟೇಜ್ ಸೇಮ್ ಇಲ್ಲಿ ಇರ್ತೈತಿ, ಸೇಮ್ ಮೇನ್ ವೋಲ್ಟೇಜ್ ಇರ್ತದೆ ಅದೇ ವೋಲ್ಟೇಜ್ ಇಲ್ಲಿ ಇರ್ತದೆ. ಅಂದರೆ ಎಲ್ಲದರೊಳಗೂ ವೋಲ್ಟೇಜ್ ಇರ್ತೈತಿ, ಸೇಮ್ ಇರ್ತೈತಿ, ಚೇಂಜ್ ಇರಂಗಿಲ್ಲ. ಅರ್ಥ? ಸಪೋಸ್ 230 ವೋಲ್ಟ್ಸ್ ಇತ್ತಂದರೆ 230 ವೋಲ್ಟ್ಸ್ ಇದರಲ್ಲಿ ಇತ್ತಂದ್ರೆ ಇಲ್ಲಿನೂ 230 ಇರ್ತೈತಿ, ಇಲ್ಲಿನೂ 230 ಇರ್ತೈತಿ, ಇಲ್ಲಿನೂ ಕೂಡ 230 ಇರ್ತೈತಿ. ಅರ್ಥಲ್ಲ? ಎಲ್ಲರ ವೋಲ್ಟೇಜ್ ಸೇಮ್ ಇದೆ. ಬಟ್ ಕರೆಂಟ್ ಏನಾಗ್ತೈತಿ ಇಲ್ಲಿ ಡಿಫ್ರೆಂಟ್ ಆಗ್ತದೆ. ಕರೆಂಟ್ ಏನಾಗ್ತೈತಿ ಇಲ್ಲಿ ಡಿಫ್ರೆಂಟ್ ಚೇಂಜಸ್ ಆಗ್ತದೆ. ಇಲ್ಲಿ ಕರೆಂಟ್ ಬೇರೆ ಇರ್ತೈತಿ, ಇಲ್ಲಿ ಕರೆಂಟ್ ಬೇರೆ ಇರ್ತೈತಿ, ಇಲ್ಲಿ ಕರೆಂಟ್ ಬೇರೆ ಇರ್ತೈತಿ. ಸೊ ಕರೆಂಟ್ ಏನಿರ್ತೈತೆ ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಇರ್ತೈತಿ ಅದ್ರ ಮ್ಯಾಗ ಇಲ್ಲಿ ಕರೆಂಟ್ ಇರ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇತ್ತಂದ್ರೆ ಕರೆಂಟ್ ಜಾಸ್ತಿ ಇರ್ತೈತಿ, ರೆಸಿಸ್ಟೆನ್ಸ್ ಕಡಿಮೆ ಇತ್ತಂದ್ರೆ ಕರೆಂಟ್ ಜಾಸ್ತಿ ಇರ್ತೈತಿ, ರೆಸಿಸ್ಟೆನ್ಸ್ ಜಾಸ್ತಿ ಇತ್ತಂದ್ರೆ ಕರೆಂಟ್ ಕಡಿಮೆ ಇರ್ತೈತಿ. ಎಲ್ಲದರೊಳಗೂ ಅದೇ ಇರ್ತೈತಿ, ಡಿಪೆಂಡಿಂಗ್ ಅಪಾನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಆಗಲೇ ಹೆಂಗೆ ಸೀರೀಸ್ನೊಳಗೆ ವೋಲ್ಟೇಜ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಯಿತು, ಈ ಪ್ಯಾರಲ್ ಒಳಗೆ ಕರೆಂಟ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ. ಸೊ ಇಲ್ಲಿ ನಾವೈತಿ ಇಲ್ಲಿ I = ಇಲ್ಲಿ ವೋಲ್ಟೇಜ್ ಸೇಮ್ ಇದ್ದಾಗ ಅದ್ರ ಬಗ್ಗೆ ನಾವು ಇದು ಮಾಡೋಂಗಿಲ್ಲ. ಈಗ ನಮ್ಮ ಕರೆಂಟ್ ಬಗ್ಗೆ ಎಷ್ಟು ನಾವು ಯೋಚನೆ ಮಾಡ್ತೀವಿ. ಓಕೆನಾ? ಕರೆಂಟ್ I = I1 + I2 + I3. ಅಂದರೆ ಈ ಮೇನ್ ಕರೆಂಟ್ I = I1 + I2 + I3. ಅಂದರೆ ಇಲ್ಲೇ ಈ ರೀತಿ ಹಾಸ್ತೀವಿ. ನಮ್ಗೆ I = ಏನೈತಿ ಸೂತ್ರ? V/R. ಓಮ್ಸ್ನ ಪ್ರಕಾರ I = ಐತಿ V/R ಇರ್ತಿ. ಅದಕ್ಕೆ V/R ಇಲ್ಲಿ I1 ಅಂದ್ರೆ V/R1 + V/R2 + V/R3. ಈ ರೀತಿ ನಾವು ಮಾಡ್ತೀವಿ. ಹಾಗಾದ್ರೆ ಹೆಂಗೆ V = V1 + V2 + V3 ತೊಗೊಂಡ್ರು, ಇಲ್ಲಿ ಇದರೊಳಗೆ I1 + I2 + I3 ತೊಗೊಳ್ತೀವಿ. ಅಲ್ಲಿ I ಸೂತ್ರ ಏನು? I ಅಂದ್ರೆ V/R ಐತಿ. ಅದಕ್ಕೆ I = V/R ಅಂದರೆ ಇದು ಮೇನ್ ಕರೆಂಟ್ಗೆ ಮೇನ್ ವೋಲ್ಟೇಜ್ ಮೇನ್ ರೆಸಿಸ್ಟೆನ್ಸ್. ಅದೇ ರೀತಿ ಇಲ್ಲಿ I1 ಅಂದ್ರೆ ಇಲ್ಲಿದ್ದದ. ಸೊ ಇಲ್ಲಿದ್ದದ V / ವೋಲ್ಟೇಜ್ V/R1 ಈ ರೆಸಿಸ್ಟೆನ್ಸ್, ದೆನ್ V/R2, ದೆನ್ V/R3. ಈ ರೀತಿ ನಾವು ಸೂತ್ರವನ್ನು ಹಾಕೊಳ್ತೀವಿ. ಸೊ ದೆನ್ V/R = ನಾವು V ಅನ್ನ ಕಾಮನ್ ಹೊರಗೆ ತೆಗಿತೀವಿ. ಒಳಗಡೆ ಏನು ಉಳಿತಿದೆ ಅಂದ್ರೆ 1/R1 + 1/R2 + 1/R3. ಈ ರೀತಿ ನಮಗೆ ಉಳಿತಿದೆ. ಅರ್ಥ? ಸೊ ಈಗ ನಾವು ಏನು ಮಾಡ್ತೀವಿ ಅಂದರೆ ಈ V ಅನ್ನು ಈ ಕಡೆ ತರ್ತೀವಿ. ಅಂದರೆ V/R × V = ಉಳಿತಿದೆ 1/R1 + 1/R2 + 1/R3. ಈ ರೀತಿ ಉಳಿತದೆ. ಸೊ ಈ V ಮತ್ತು ಈ V ಕ್ಯಾನ್ಸಲ್ ಆಯ್ತು. ನಮ್ಮ ರಿಮೈನಿಂಗ್ ಏನು ಉಳಿತಿದೆ ಅಂದರೆ 1/R = 1/R1 + 1/R2 + 1/R3. ಸೊ ದಿಸ್ ಇಸ್ ದ ಪ್ಯಾರಲಲ್ ಸರ್ಕ್ಯೂಟ್ ಸೂತ್ರ. ಈ 1/R, ಈ R ಅಂದ್ರೆ ಏನಂತಂದ್ರೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಹೋಲ್ ಸರ್ಕ್ಯೂಟ್. ರೆಸಿಸ್ಟೆನ್ಸ್ ಆಫ್ ಹೋಲ್ ಸರ್ಕ್ಯೂಟ್ ದಟ್ ಈಸ್ R. ಅಂದರೆ ಇಡೀ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ R = ಐತಿ 1/R1 + 1/R2 + 1/R3. ಅರ್ಥ ಥರ ಆಗಲಿ ಇದೊಂದು ಸೂತ್ರ, ಇದು ಎರಡು ಸೂತ್ರ. ಇದರ ಮೇಲೆ ನಿಮಗೆ ಐತಿ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಿರ್ತಾರೆ. ಅರ್ಥ ಆಯ್ತಾ? Electrical power. Power ಅಂದ್ರೆ rate of work. Rate of work. Rate of work is called power. ಅದನ್ನು ನಾವು electrical
ಪವರ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಪವರ್ P = V × I. ಎಲೆಕ್ಟ್ರಿಕಲ್ ಪವರ್ ಸೂತ್ರ ಇದೆ P = V × I. ಇದು ಒಂದು ಸೂತ್ರ. ಓಕೆನಾ? ಈಗ ಇನ್ನೊಂದು ಏನು ಮಾಡ್ತೀವಿ ಅಂದರೆ P = V × I ಹಾಕ್ತೀವಿ. ಓಕೆನಾ? ಸೊ ನಮ್ಗೆ V ಅಂದ್ರೆ ಏನೈತಿ I × R ಆಗ್ತದೆ. V = ಏನೈತಿ ಇನ್ನೊಂದು ಸೂತ್ರ I × R ಆಗ್ತದೆ. I × R × I ಅಂದ್ರೆ ಇದ್ರದ್ದು ಏನೈತಲ್ಲ ಈ ಟರ್ಮ್ ಏನೈತಲ್ಲ ಈ ಟರ್ಮ್. ಸೊ ದಟ್ ಈಸ್ V = I × R ಈ ಫಾರ್ಮುಲಾ. ಇದ್ರ ವಿ ಇದ್ದಲೇ I × R ಆಗ್ತದೆ ಈ ಫಾರ್ಮುಲಾ. ಯಾಕಂದ್ರೆ ಓಮ್ಸ್ ಲಾ ಫಾರ್ಮುಲಾ. ಓಕೆನಾ? ಈ ರೀತಿ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ I × I ಏನೈತಿ I² ಆಗ್ತದೆ. ಅಂದರೆ P = I² R ಇದೊಂದು ಸೂತ್ರ. P = I² R ಇದನ್ನ ಹಾಕ್ತೀವಿ P = I² R ಈ ರೀತಿ ಮತ್ತೊಂದು ಸೂತ್ರವನ್ನು ಹಾಕ್ತೀವಿ. ಓಕೆನಾ? ನೋಡಿ ನಮ್ಗೆ ಇನ್ನೊಂದು P = V × I ಇಲ್ಲಿ ಮೇಲ್ ಸೂತ್ರ ಆಯ್ತಲ್ಲ. P = V × I ಅಂದ್ರೆ ಏನೈತಿ V/R ಐತಿ ಮತ್ತೊಂದು ಸೂತ್ರ. I = ಏನೈತಿ V/R ಐತಿ. V × V/R V/R ಈ ಸೂತ್ರವನ್ನು ಈ I = V/R ಅನ್ನೋದನ್ನ ಈ I ಇದ್ದರೆ ಇಲ್ಲಿ ಹಾಕ್ತೀವಿ. ಅವಾಗ ಇದೇನಾಗ್ತೈತೆ ಅಂದರೆ P = V × V ಐತಿ V² / R V² / R ಅಂದರೆ P = V² / R ಇದೊಂದು ಸೂತ್ರ. ಅಂದರೆ ಪವರ್ಗೆ ಮೂರು ಸೂತ್ರಗಳು. P = V × I ಒಂದು ಸೂತ್ರ, ಇನ್ನೊಂದು P = I² × R ಮತ್ತೊಂದು ಸೂತ್ರ, P = V² / R ಇದು ಮತ್ತೊಂದು ಸೂತ್ರ. ಈ ರೀತಿ ನಾವು ಸೂತ್ರವನ್ನು ನಾವು ಹಾಕಿರ್ತೀವಿ. ಓಕೆನಾ? ಅರ್ಥ? ಇದು ಪವರ್ದ ಸೂತ್ರಗಳು. ಪವರ್ನ ಕಂಡುಹಿಡಿಯಬೇಕಂತ ಸೂತ್ರಗಳು. ನಿಮ್ಗೆ ವೋಲ್ಟೇಜ್ ಕರೆಂಟ್ ಕೊಟ್ಟು ಪವರ್ ಕಂಡುಹಿಡಿದ್ರೆ ಈ ಸೂತ್ರ ಕಂಡುಹಿಡ್ತೀರಿ, ಅಥವಾ ಕರೆಂಟ್ ರೆಸಿಸ್ಟೆನ್ಸ್ ಕೊಟ್ಟಂದ್ರೆ ಈ ಸೂತ್ರ ಅಳವಡಿಕೆ ಮಾಡ್ತೀರಿ, ಅಥವಾ ವೋಲ್ಟೇಜ್ ರೆಸಿಸ್ಟೆನ್ಸ್ ಕೊಟ್ಟರೆ ಈ ಸೂತ್ರವನ್ನು ಹಾಕೊಳ್ತಾರೆ. ಅರ್ಥ? ಈ ರೀತಿ ನೀವು ಕನ್ವರ್ಷನ್ಗಳನ್ನ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಏನಾಗ್ತದೆ ಎನರ್ಜಿ ಅಂದರೆ ಕೆಪಾಸಿಟಿ ಟು ದ ವರ್ಕ್. ಕೆಪಾಸಿಟಿ ಟು ವರ್ಕ್ ಅಂದರೆ ಎನರ್ಜಿ ಅಂದರೆ ಕೆಪಾಸಿಟಿ ಟು ವರ್ಕ್. ಕೆಪಾಸಿಟಿ ಟು ಡು ವರ್ಕ್. ಕೆಪಾಸಿಟಿ ಟು ವರ್ಕ್ ಅಂದರೆ ನಾವು ಎಷ್ಟು ಕೆಲಸ ಮಾಡೋಕೆ ನಮ್ಗೆ ಎಷ್ಟು ಕೆಪಾಸಿಟಿ ಇರ್ತಿತ್ತಲ್ಲ ಅದನ್ನು ಕೆಪಾಸಿಟಿ ಟು ವರ್ಕ್ ಅಂತ ಹೇಳ್ತೀವಿ. ಇಲ್ಲಿ ಎನರ್ಜಿ ಈಜ್ಕೊಳ್ಟು ನಿಮ್ಗೆ ಆಗಲೇ ಹೇಳಿದೆ ಪವರ್ಸ್ ಅಂತ ಯೂನಿಟ್ ವ್ಯಾಟ್ಸ್. ಪವರ್ ಯೂನಿಟ್ ಬೇರೆ, ಪವರ್ ಯೂನಿಟ್ ವ್ಯಾಟ್ಸ್ ಅಲ್ಲ ನಿಮ್ಗೆ ಹೇಳಿರ್ತಾರೆ, ಅದು ಮರೆತೆ ನೋಡಲಿ. ಪವರ್ ಯೂನಿಟ್ ವ್ಯಾಟ್, ಕಿಲೋವ್ಯಾಟ್, ಮೆಗಾವ್ಯಾಟ್, ಕಿಲೋವ್ಯಾಟ್, ವ್ಯಾಟ್, ಕಿಲೋವ್ಯಾಟ್, ಮೆಗಾವ್ಯಾಟ್ ಇದು ವ್ಯಾಟ್ಸ್ ಐತಿ. ಇನ್ನು HP ಒಳಗಂದ್ರೆ 735.5 HP ಅಂದರೆ 1 ಕಿಲೋವ್ಯಾಟ್ = 735.5 ಸಾರಿ 1 HP = 1 HP. ಒಂದು ಹಾರ್ಸ್ ಪವರ್ =